ಇದು ಒಂದೇ ಮಾತ್ರೆ ತಗೊಳಕ್ ಹೋದ್ರೆ ಅದು ಬಚ್ಚಲಲ್ಲಿ ಬಿದ್ದೋಯ್ತು. ಬೇಗ ಕೊಡಪ್ಪ. ಈಗ ಈ ಮಾತ್ರೆ ತಗೊಳಕ್ ಹೋಗಿದ್ರಾ? ಹೌದಪ್ಪ, ಈ ಎದೆ ಬಡ್ತ ಸುಸ್ತು ಜಾಸ್ತಿ ಆಗಿದೆ. ಬೇಗ ಕೊಡಪ್ಪ. ಈ ಮಾತ್ರೆ ನಿಮ್ ಮನೆ ಬಚ್ಚಲಲ್ಲಿ ಬಿದ್ದೋಗಿದ್ದು ನಿಮ್ ಪುಣ್ಯ ಅಂತ ತಿಳ್ಕೊಳ್ಳಿ ಅಮ್ಮ. ಯಾಕಪ್ಪ, ಯಾಕೆ ಹಾಗಂತೀಯ? ಇದು ಯಾವಾಗ್ಲೂ ತಂದಿರೋ ಮಾತ್ರೆ ಕಣಮ್ಮ. ಇದ್ರೊಳಗಿರೋ ಮಾತ್ರೆ ಡೇಟ್ ಎಕ್ಸ್ಪೈರ್ ಆಗೋಗಿದೆ. ಇದನ್ನೇನಾದ್ರೂ ನೀವು ತಿಂದಿದ್ರೆ ಅಷ್ಟೇ. ಅಂದ್ರೆ ಒಂದ್ ವೇಳೆ ಇದನ್ನ ತಿಂದಿದ್ರೆ ಏನಾಗ್ತಾ ಇತ್ತು? ಹೀಗೆ ಅಂತ ಹೇಳಕ್ ಆಗಲ್ಲ ಅಮ್ಮ. ಕಣ್ ಕತ್ಲು ಬಂದು ಬಿದ್ದೋಗ್ಬೋದು, ವಿಪರೀತ ಸುಸ್ತಾಗಿ ಬೇರೆ ಇನ್ನೇನೋ ಆಗ್ಬೋದು. ನೋಡಿಮ್ಮ, ನಿಮಗ್ ಕಷ್ಟ ಆದ್ರೂ ಪರವಾಗಿಲ್ಲ, ಡಾಕ್ಟರ್ ಹತ್ರ ಹೋಗಿ ಅವ್ರು ಬರ್ಕೊಡೋ ಹೊಸ ಚೀಟಿನ ತಗೊಂಡ್ ಬನ್ನಿ. ಇದು ಬಹಳ ಹಿಂದೆ ಬರ್ಕೊಟ್ಟಿರೋ ಔಷಧಿ. ಇದು ಅದನ್ನ ಅವ್ರು ಕೇಳ್ದಲೇ ತಗೊಳ್ಳೋದು ತಪ್ಪಾಗುತ್ತೆ. ಈಗ ನಿಮ್ ಕಾಯಿಲೆ ಬೇರೆ ಸ್ವರೂಪ ಪಡೆದಿರ್ಬೋದು, ಅದಕ್ಕೆ ಬೇರೆ ಔಷಧಿ ಬೇಕಾಗ್ಬೋದು. ಅದನ್ನ ನಿಖರವಾಗಿ ಹೇಳೋಕೆ ಅವರಿಂದ ಮಾತ್ರ ಸಾಧ್ಯ ಅಮ್ಮ. ಈಗ ಹೇಗಿದ್ರೆ ಮಿಸ್ಟರ್ ಅನಿಲ್? ಪರ್ಫೆಕ್ಟ್ಲಿ ಆಲ್ ರೈಟ್ ಡಾಕ್ಟರ್. ಡಾಕ್ಟರ್ ನೀವು ಎಷ್ಟು ಬೇಗ ಅಪ್ನೆ ಕೊಡ್ತೀರೋ ನಾನು ಅಷ್ಟು ಬೇಗ ಕೆಲಸಕ್ಕೆ ಜಾಯ್ನ್ ಆಗ್ಬಿಡ್ತೀನಿ. ಓಕೆ ನಾನು ಇವತ್ತೇ ನಿಮ್ಮನ್ನ ಡಿಸ್ಚಾರ್ಜ್ ಮಾಡ್ತಾ ಇದ್ದೀನಿ. ಆದರೆ ಯಾರ್ಯಾರೋ ಮಾತ್ರೆ ಕೊಡ್ತಾರೆ ಅಂತ ನೀವು ತಗೋಬಾರ್ದು. ನನ್ನ ಮಗನಿಗೆ ಮಾತ್ರೆ ಕೊಟ್ಟವಳು ಇವಳೇ ಡಾಕ್ಟ್ರೆ. ಆಕೆಗೆ ಡೇಟ್ಸ್ ಮುಗಿದೋಗಿದೆ ಅಂತ ಗೊತ್ತಿರಲಿಲ್ಲ ಡಾಕ್ಟ್ರೆ. ಮೇಡಮ್, ನೀವು ಯಾವಾಗ ಮಾತ್ರೆನ ತಗೊಂಡ್ರೆ? ಹಿಂದೆ ನನಗೆ ಹೀಗೆ ಮೈಕೈ ನೋವು ಶೀತ ಆದಾಗ ಡಾಕ್ಟರ್, ಒಂದು ಸ್ವಲ್ಪ ದಿವಸ ಕಂಟಿನ್ಯೂಸ್ ಆಗಿ ಮಳೆ ಬಂತಲ್ಲ ಅವಾಗ. ಹಾಂ, ಸತತವಾಗಿ ಮಳೆ ಬಂದು ಅದು 3 ತಿಂಗಳಾಯಿತು. ಅಂದರೆ ನೀವು ಆಗ ಮಾತ್ರೆ ತಗೊಂಡಿದ್ದನ್ನ ಈಗ ಉಪಯೋಗಿಸಿದ್ದೀರಾ? ಆದರೆ ಡಾಕ್ಟರ್, ನಾನು ಟ್ಯಾಬ್ಲೆಟ್ ತಗೊಂಡಾಗ ಡೇಟ್ ಮುಗ್ದಿರ್ಲಿಲ್ಲ. ಮಾತ್ರನ ತಗೊಂಡೋಗಿ ಮನೇಲಿ ಇಟ್ಬಿಟ್ರೆ ಡೇಟ್ ಮುಗಿಯೋದಿಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ಬಹುಶಃ ಮಾತ್ರೆ ಎಕ್ಸ್ಪೈರಿ ಡೇಟು 1-1.5 ತಿಂಗಳು ಇತ್ತು ಅಂತ ಕಾಣಿಸುತ್ತೆ. ಅದಕ್ಕೆ ಕೆಮಿಸ್ಟು ನಿಮ್ಗೆ ಕೊಟ್ಟಿದ್ದಾನೆ. ಆದರೆ ನೀವು ಅದನ್ನು 3 ತಿಂಗಳ ನಂತರ ಉಪಯೋಗಿಸಿರೋದ್ರಿಂದ ಈ ಥರ ಅನಾಹುತ ಅನುಭವಿಸ್ಬೇಕಾಗಿದೆ. ನೋಡಿ ಮೇಡಮ್, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ದಾನೆ ಯಾವುದೇ ಔಷಧಿ ಮಾತ್ರೆಗಳನ್ನ ತಗೋಬಾರ್ದು. ನಿನಗೆ ನೀನೇ ಡಾಕ್ಟರ್ ಆಗಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ. ನನ್ನ ಮಾತು ಕೇಳಿಸ್ಕೊಳ್ಳೋದೇ ಇಲ್ವಲ್ಲ. ಸಾಲದಕ್ಕೆ ಕೈಗೆ ಸಿಕ್ಕಿ ಯಾವ್ಯಾವುದೋ ಮಾತ್ರೆನ ನನಗೂ ಕೊಟ್ಬಿಡ್ತಾಳೆ ಡಾಕ್ಟ್ರೆ. ದೇವ್ರ ದಯೆ, ನನ್ನ ಪುಣ್ಯ ಚೆನ್ನಾಗಿತ್ತು, ಆ ಮಾತ್ರೆ ಬಸ್ಸಲ್ಲಿ ಬಿದ್ದೋಯ್ತು. ಇಲ್ಲದೆ ಹೋಗಿದ್ದಿದ್ರೆ ಅನಿಲ್ ಪಕ್ಕದಲ್ಲಿರೋ ಮಂಚದಲ್ಲಿ ನಾನು ಮಲ್ಕೋಬೇಕಾಗಿತ್ತು. ನೋಡಿದ್ರ ಮೇಡಮ್, ನೀವು ಮಾಡಿದ ಒಂದು ಸಣ್ಣ ತಪ್ಪಿನಿಂದ ಎಂಥ ಅನಾಹುತ ಆಗ್ತಿತ್ತು ಗೊತ್ತಾ? ಸ್ವಲ್ಪ ತಡವಾಗಿದ್ದಿದ್ರು ಅನಿಲ್ ಪ್ರಾಣಕ್ಕೆ ಅಪಾಯವಾಗ್ತಿತ್ತು. ನನ್ನಿಂದ ತಪ್ಪಾಗಿದೆ ಡಾಕ್ಟರ್, ನಾನು ಒಪ್ಕೋತೀನಿ. ನಮ್ಮ ಕೆಲಸ ಕಾರ್ಯಗಳ ಒತ್ತಡದಲ್ಲಿ ನಾವು ಕೈಗೆ ಏನು ಸಿಗುತ್ತೋ ಅದನ್ನು ತೊಗೊಂಡ್ಬಿಡ್ತೀವಿ, ಆರೋಗ್ಯದ ಕಡೆ ಗಮನನೇ ಕೊಡಲ್ಲ. ಇದರಿಂದ ಏನಾಗುತ್ತೆ ಅನ್ನೋದಕ್ಕೆ ನಮ್ಮ ಮುಂದೆ ಇರೋ ಸಂದರ್ಭನೇ ಸಾಕ್ಷಿ. ನನ್ನ ಕ್ಷಮಿಸಿ, ಇನ್ಯಾವತ್ತೂ ನಾನು ಈ ಥರ ತಪ್ಪು ಮಾಡಲ್ಲ. ಸದ್ಯ ಡಾಕ್ಟ್ರೆ ಒಂದು ದೊಡ್ಡ ತಲೆನೋವು ತಪ್ಪು. ತಲೆನೋವಾ? ಅನಿಲ್ ಹೇಳೋದು ಬೇಡವಾ? ನನ್ನ ಹತ್ರ ಟ್ಯಾಬ್ಲೆಟ್